ಇನ್ನು ಹೈಕಮಾಂಡ್ನ ಸದ್ಯಕ್ಕಿನ ನಡೆಗೆ ಸಚಿವ KN ರಾಜಣ್ಣ ಕಿಡಿಕಾರಿದ್ದಾರೆ. ಒಕ್ಕಲಿಗರು ಸಭೆಯನ್ನ ಮಾಡಿದರೆ ಯಾರೂ ಕೂಡ ಪ್ರಶ್ನೆಯನ್ನ ಮಾಡೋದಿಲ್ಲ. ಅದೇ ದಲಿತರು ಸಭೆಯನ್ನ ಮಾಡಿದರೆ ಅಥವಾ ಸಭೆ ಮಾಡೋದಕ್ಕೆ ಹೊರಟ್ರೆ ಆಕ್ಷೇಪ ಮಾಡ್ತಾರೆ. ಇದು ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ರಾಜಣ್ಣ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ KN ರಾಜಣ್ಣ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿರೋದು. ನಾನು ಕೂಡ ಪರಮೇಶ್ವರ್ಗೆ ಸಲಹೆಯನ್ನ ನೀಡ್ತೇನೆ. ಶಾಸಕಾಂಗ ಸಭೆ ಹಿಂದೆ ಮುಂದೆ ಸಭೆಗೆ ಸಲಹೆಯನ್ನ ನೀಡ್ತೀನಿ. ಇದು ಯಾಕೆ ಈ ರೀತಿಯ ಆಕ್ಷೇಪ, ಇದರ ಉದ್ದೇಶ ಏನು? ಈ ಎಲ್ಲ ಪ್ರಶ್ನೆಗಳನ್ನ ಪ್ರಸ್ತಾಪ ಮಾಡಿದ್ದಾರೆ KN ರಾಜಣ್ಣ ರಿಪಬ್ಲಿಕ್ ಕನ್ನಡದಲ್ಲಿ. ನಮ್ಮ ಜೊತೆ ಸಚಿವರಾದಂಥ KN ರಾಜ್ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ನೀವು ಡಿನ್ನರ್ ಮೀಟಿಂಗನ್ನು ಕ್ಯಾನ್ಸಲ್ ಮಾಡ್ಕೊಂಡಿದ್ರಿ. ಹೈಕಮಾಂಡ್ ನಾಯಕರು ಕೂಡ ಭಾಗವಹಿಸಬೇಕು ಅನ್ನುವಂಥ ಸಬೂಬನ್ನು ಕೊಟ್ಟಿದ್ರು ಅನ್ನುವಂಥದ್ದು. ಈಗ 12ನೇ ತಾರೀಕಿಗೆ ಸುರ್ಜಾವಾಲ ಅವರು ಬರ್ತಾವ್ರೆ. ಡಿನ್ನರ್ ಮೀಟಿಂಗ್ ಮತ್ತೆ ಇಟ್ಕೊಳ್ತೀರಾ, ಹೇಗೆ ಸರ್? ಈಗ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ದಲಿತರ ಮುಖಂಡರುಗಳು, ಸಚಿವರು, ಮಾಜಿ ಸಚಿವರು, ಶಾಸಕರುಗಳು, ಮಾಜಿ ಶಾಸಕರುಗಳು ಮತ್ತು ಇತರೆ ಮುಖಂಡರುಗಳು ಎಲ್ಲರೂ ಸಭೆ ಒಂದು ಸನ್ಮಾನ್ಯ ಡಾಕ್ಟರ್ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಆಯೋಜನೆ ಮಾಡಬೇಕು ಅಂತ ಉದ್ದೇಶ ಇಟ್ಟಿದ್ದರು. ನಾವು ಕೂಡ ಅದೆಲ್ಲ ಚರ್ಚೆ ಮಾಡಿ ಈ ರೀತಿ ಸಭೆ ಮಾಡಬೇಕು, ಪೂರ್ವಭಾವಿ ಸಭೆ ಅದು. ಆ ನಂತರ ವಿಸ್ತೃತವಾಗಿ ಒಂದು ದೊಡ್ಡ ಮಟ್ಟದ ಸಮಾವೇಶನೂ ಕೂಡ ನಮ್ಮ ರಾಜ್ಯದ ಮಧ್ಯಭಾಗ ಚಿತ್ರದುರ್ಗನೋ ಅಥವಾ ದಾವಣಗೆರೆನೋ ಎಲ್ಲರೂ ಮಾಡೋಣ ಅಂತಕ್ಕಂಥ ಒಂದು ಚಿಂತನೆ ಇತ್ತು. ಆ ಸಭೆಗೆ ರಾಹುಲ್ ಗಾಂಧಿ ಅವರನ್ನ ಮತ್ತು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ಸಭೆಗೆ ಆಹ್ವಾನ ಮಾಡೋಣ ಅಂತ ಹೇಳಿ ನಾವೆಲ್ಲ ಒಂದು ಚಿಂತನೆ ಮಾಡಿದ್ದು. ಆ ದಿವಸದಲ್ಲಿ ಪೂರ್ವಭಾವಿ ಸಭೆನ ಡಾಕ್ಟರ್ ಜಿ ಪರಮೇಶ್ವರ್ ಆಯೋಜನೆ ಕೂಡ ಮಾಡಿದರು. ಈ ಮಧ್ಯೆ ಯಾರು ಚಿತಾವಣೆ ಅಂತ ನನಗೆ ಹೇಳಲಿಕ್ಕೆ ಬಯಸೋದಿಲ್ಲ. ಅವರು ಕೇಂದ್ರದಿಂದ ಪರಮೇಶ್ವರ್ ಅವರಿಗೆ ಮಾತಾಡಿ, ನೀವು ಆ ಸಭೆ ನಡೆಸ್ತಕ್ಕಂಥದ್ದು ಈ ಡಿನ್ನರ್ ಪಾಲಿಟಿಕ್ಸಲ್ಲಿ ಈಗಾಗಲೇ ಗೊಂದಲ ಇದೆ, ನೀವು ಈ ಸಂದರ್ಭ ಸರಿ ಇಲ್ಲ ಅಂತ ಹೇಳಿದ್ಮೇಲೆ ಅವರು ಕೂಡ ಅದನ್ನು ಮುಂದೂಡಿದ್ದೇವೆ ಅಂಥೇಳಿ ಪ್ರಕಟಣೆಯನ್ನು ಕೂಡ ಮಾಡೋರು. ಅದ್ರ ಪ್ರಕಾರ ಮುಂದೂಡಿದ್ದಾರೆ. ಮತ್ತು ಈಗಾಗಲೇ 21ನೇ ತಾರೀಕು ಬೆಳಗಾವಿನಲ್ಲಿ ಏನು ಮನಮೋಹನ್ ಸಿಂಗ್ರವರ ನಿಧನದ ನಂತರ ಮುಂದೂಡಿದಂಥ ಕಾರ್ಯಕ್ರಮಗಳನ್ನು ನಡೆಸಬೇಕು ಅಂತೇಳಿ ಅಧ್ಯಕ್ಷರು ಈಗಾಗಲೇ ತೀರ್ಮಾನ ಮಾಡಿ 21ನೇ ತಾರೀಕು ಕೂಡ ನಿಗದಿ ಮಾಡಿದ್ದಾರೆ. ಅದರ ಪೂರ್ವಭಾವಿ ಸಭೆ ಮತ್ತು ನಮ್ಮ CLP ಎರಡನ್ನೂ ಕೂಡ ಕರೆದಿದ್ದಾರೆ. ಆ ಒಂದು ಬೆಳಗಾವಿನಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಯಶಸ್ವಿ ಮಾಡ್ತಕ್ಕಂಥದ್ದಕ್ಕೆ ಎಲ್ಲರೂ ಸಹಕಾರ ಕೋರಲಿಕ್ಕೆ ಕರೆದಿದ್ದಾರೆ ಅಂತೇಳಿ ನಾನು ಭಾವಿಸಿದ್ದೇನೆ. ಇನ್ನು ಹೈಕಮಾಂಡ್ನ ಸದ್ಯಕ್ಕಿನ ನಡೆಗೆ ಸಚಿವ KN ರಾಜಣ್ಣ ಕಿಡಿಕಾರಿದ್ದಾರೆ. ಒಕ್ಕಲಿಗರು ಸಭೆಯನ್ನ ಮಾಡಿದರೆ ಯಾರೂ ಕೂಡ ಪ್ರಶ್ನೆಯನ್ನ ಮಾಡೋದಿಲ್ಲ. ಅದೇ ದಲಿತರು ಸಭೆಯನ್ನ ಮಾಡಿದರೆ ಅಥವಾ ಸಭೆ ಮಾಡೋದಕ್ಕೆ ಹೊರಟ್ರೆ ಆಕ್ಷೇಪ ಮಾಡ್ತಾರೆ. ಇದು ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ರಾಜಣ್ಣ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ KN ರಾಜಣ್ಣ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿರೋದು. ನಾನು ಕೂಡ ಪರಮೇಶ್ವರ್ಗೆ ಸಲಹೆಯನ್ನ ನೀಡ್ತೇನೆ. ಶಾಸಕಾಂಗ ಸಭೆ ಹಿಂದೆ ಮುಂದೆ ಸಭೆಗೆ ಸಲಹೆಯನ್ನ ನೀಡ್ತೀನಿ. ಇದು ಯಾಕೆ ಈ ರೀತಿಯ ಆಕ್ಷೇಪ, ಇದರ ಉದ್ದೇಶ ಏನು? ಈ ಎಲ್ಲ ಪ್ರಶ್ನೆಗಳನ್ನ ಪ್ರಸ್ತಾಪ ಮಾಡಿದ್ದಾರೆ KN ರಾಜಣ್ಣ ರಿಪಬ್ಲಿಕ್ ಕನ್ನಡದಲ್ಲಿ. ನಮ್ಮ ಜೊತೆ ಸಚಿವರಾದಂಥ KN ರಾಜ್ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ನೀವು ಡಿನ್ನರ್ ಮೀಟಿಂಗನ್ನು ಕ್ಯಾನ್ಸಲ್ ಮಾಡ್ಕೊಂಡಿದ್ರಿ. ಹೈಕಮಾಂಡ್ ನಾಯಕರು ಕೂಡ ಭಾಗವಹಿಸಬೇಕು ಅನ್ನುವಂಥ ಸಬೂಬನ್ನು ಕೊಟ್ಟಿದ್ರು ಅನ್ನುವಂಥದ್ದು. ಈಗ 12ನೇ ತಾರೀಕಿಗೆ ಸುರ್ಜಾವಾಲ ಅವರು ಬರ್ತಾವ್ರೆ. ಡಿನ್ನರ್ ಮೀಟಿಂಗ್ ಮತ್ತೆ ಇಟ್ಕೊಳ್ತೀರಾ, ಹೇಗೆ ಸರ್? ಈಗ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ದಲಿತರ ಮುಖಂಡರುಗಳು, ಸಚಿವರು, ಮಾಜಿ ಸಚಿವರು, ಶಾಸಕರುಗಳು, ಮಾಜಿ ಶಾಸಕರುಗಳು ಮತ್ತು ಇತರೆ ಮುಖಂಡರುಗಳು ಎಲ್ಲರೂ ಸಭೆ ಒಂದು ಸನ್ಮಾನ್ಯ ಡಾಕ್ಟರ್ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಆಯೋಜನೆ ಮಾಡಬೇಕು ಅಂತ ಉದ್ದೇಶ ಇಟ್ಟಿದ್ದರು. ನಾವು ಕೂಡ ಅದೆಲ್ಲ ಚರ್ಚೆ ಮಾಡಿ ಈ ರೀತಿ ಸಭೆ ಮಾಡಬೇಕು, ಪೂರ್ವಭಾವಿ ಸಭೆ ಅದು. ಆ ನಂತರ ವಿಸ್ತೃತವಾಗಿ ಒಂದು ದೊಡ್ಡ ಮಟ್ಟದ ಸಮಾವೇಶನೂ ಕೂಡ ನಮ್ಮ ರಾಜ್ಯದ ಮಧ್ಯಭಾಗ ಚಿತ್ರದುರ್ಗನೋ ಅಥವಾ ದಾವಣಗೆರೆನೋ ಎಲ್ಲರೂ ಮಾಡೋಣ ಅಂತಕ್ಕಂಥ ಒಂದು ಚಿಂತನೆ ಇತ್ತು. ಆ ಸಭೆಗೆ ರಾಹುಲ್ ಗಾಂಧಿ ಅವರನ್ನ ಮತ್ತು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ಸಭೆಗೆ ಆಹ್ವಾನ ಮಾಡೋಣ ಅಂತ ಹೇಳಿ ನಾವೆಲ್ಲ ಒಂದು ಚಿಂತನೆ ಮಾಡಿದ್ದು. ಆ ದಿವಸದಲ್ಲಿ ಪೂರ್ವಭಾವಿ ಸಭೆನ ಡಾಕ್ಟರ್ ಜಿ ಪರಮೇಶ್ವರ್ ಆಯೋಜನೆ ಕೂಡ ಮಾಡಿದರು.
ಈ ಮಧ್ಯೆ ಯಾರು ಚಿತಾವಣೆ ಅಂತ ನನಗೆ ಹೇಳಲಿಕ್ಕೆ ಬಯಸೋದಿಲ್ಲ. ಅವರು ಕೇಂದ್ರದಿಂದ ಪರಮೇಶ್ ಅವರಿಗೆ ಮಾತಾಡಿ ನೀವು ಆ ಸಭೆ ನಡೆಸ್ತಕ್ಕಂಥದ್ದು ಈ ಡಿನ್ನರ್ ಪಾಲಿಟಿಕ್ಸಲ್ಲಿ ಈಗಾಗಲೇ ಗೊಂದಲ ಇದೆ, ನೀವು ಈ ಸಂದರ್ಭ ಸರಿ ಇಲ್ಲ ಅಂತ ಹೇಳಿದ್ಮೇಲೆ ಅವರು ಕೂಡ ಅದನ್ನು ಮುಂದೂಡಿದ್ದೇವೆ ಅಂಥೇಳಿ ಪ್ರಕಟಣೆಯನ್ನು ಕೂಡ ಮಾಡೋರು. ಅದ್ರ ಪ್ರಕಾರ ಮುಂದೂಡಿದ್ದಾರೆ. ಮತ್ತು ಈಗಾಗಲೇ 21ನೇ ತಾರೀಕು ಬೆಳಗಾವಿನಲ್ಲಿ ಏನು ಮನಮೋಹನ್ ಸಿಂಗ್ರವರ ನಿಧನದ ನಂತರ ಮುಂದೂಡಿದಂಥ ಕಾರ್ಯಕ್ರಮಗಳನ್ನು ನಡೆಸಬೇಕು ಅಂತೇಳಿ ಅಧ್ಯಕ್ಷರು ಈಗಾಗಲೇ ತೀರ್ಮಾನ ಮಾಡಿ 21ನೇ ತಾರೀಕು ಕೂಡ ನಿಗದಿ ಮಾಡಿದ್ದಾರೆ. ಅದರ ಪೂರ್ವಭಾವಿ ಸಭೆ ಮತ್ತು ನಮ್ಮ CLP ಎರಡನ್ನೂ ಕೂಡ ಕರೆದಿದ್ದಾರೆ. ಆ ಒಂದು ಬೆಳಗಾವಿನಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಯಶಸ್ವಿ ಮಾಡ್ತಕ್ಕಂಥದ್ದಕ್ಕೆ ಎಲ್ಲರೂ ಸಹಕಾರ ಕೋರಲಿಕ್ಕೆ ಕರೆದಿದ್ದಾರೆ ಅಂತೇಳಿ ನಾನು ಭಾವಿಸಿದ್ದೇನೆ. ಇನ್ನು ಹೈಕಮಾಂಡ್ನ ಸದ್ಯಕ್ಕಿನ ನಡೆಗೆ ಸಚಿವ KN ರಾಜಣ್ಣ ಕಿಡಿಕಾರಿದ್ದಾರೆ. ಒಕ್ಕಲಿಗರು ಸಭೆಯನ್ನ ಮಾಡಿದರೆ ಯಾರೂ ಕೂಡ ಪ್ರಶ್ನೆಯನ್ನ ಮಾಡೋದಿಲ್ಲ. ಅದೇ ದಲಿತರು ಸಭೆಯನ್ನ ಮಾಡಿದರೆ ಅಥವಾ ಸಭೆ ಮಾಡೋದಕ್ಕೆ ಹೊರಟ್ರೆ ಆಕ್ಷೇಪ ಮಾಡ್ತಾರೆ. ಇದು ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ರಾಜಣ್ಣ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ KN ರಾಜಣ್ಣ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿರೋದು. ನಾನು ಕೂಡ ಪರಮೇಶ್ವರ್ಗೆ ಸಲಹೆಯನ್ನ ನೀಡ್ತೇನೆ. ಶಾಸಕಾಂಗ ಸಭೆ ಹಿಂದೆ ಮುಂದೆ ಸಭೆಗೆ ಸಲಹೆಯನ್ನ ನೀಡ್ತೀನಿ. ಇದು ಯಾಕೆ ಈ ರೀತಿಯ ಆಕ್ಷೇಪ, ಇದರ ಉದ್ದೇಶ ಏನು? ಈ ಎಲ್ಲ ಪ್ರಶ್ನೆಗಳನ್ನ ಪ್ರಸ್ತಾಪ ಮಾಡಿದ್ದಾರೆ KN ರಾಜಣ್ಣ ರಿಪಬ್ಲಿಕ್ ಕನ್ನಡದಲ್ಲಿ. ನಮ್ಮ ಜೊತೆ ಸಚಿವರಾದಂಥ KN ರಾಜಣ್ಣ ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ನೀವು ಡಿನ್ನರ್ ಮೀಟಿಂಗನ್ನು ಕ್ಯಾನ್ಸಲ್ ಮಾಡ್ಕೊಂಡಿದ್ರಿ, ಹೈಕಮಾಂಡ್ ನಾಯಕರು ಕೂಡ ಭಾಗವಹಿಸಬೇಕು ಅನ್ನುವಂಥ ಸಬೂಬನ್ನು ಕೊಟ್ಟಿದ್ರು ಅನ್ನುವಂಥದ್ದು. ಈಗ 12ನೇ ತಾರೀಕಿಗೆ ಸುರ್ಜಾವಾಲ ಅವರು ಬರ್ತಾವ್ರೆ, ಡಿನ್ನರ್ ಮೀಟಿಂಗ್ ಮತ್ತೆ ಇಟ್ಕೊಳ್ತೀರಾ, ಹೇಗೆ ಸರ್? ಈಗ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ದಲಿತರ ಮುಖಂಡರುಗಳು, ಸಚಿವರು, ಮಾಜಿ ಸಚಿವರು, ಶಾಸಕರುಗಳು, ಮಾಜಿ ಶಾಸಕರುಗಳು ಮತ್ತು ಇತರೆ ಮುಖಂಡರುಗಳು ಎಲ್ಲರೂ ಸಭೆ ಒಂದು ಸನ್ಮಾನ್ಯ ಡಾಕ್ಟರ್ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಆಯೋಜನೆ ಮಾಡಬೇಕು ಅಂತ ಉದ್ದೇಶ ಇಟ್ಟಿದ್ದರು. ನಾವು ಕೂಡ ಅದೆಲ್ಲ ಚರ್ಚೆ ಮಾಡಿ ಈ ರೀತಿ ಸಭೆ ಮಾಡಬೇಕು, ಪೂರ್ವಭಾವಿ ಸಭೆ ಅದು. ಆ ನಂತರ ವಿಸ್ತೃತವಾಗಿ ಒಂದು ದೊಡ್ಡ ಮಟ್ಟದ ಸಮಾವೇಶನೂ ಕೂಡ ನಮ್ಮ ರಾಜ್ಯದ ಮಧ್ಯಭಾಗ ಚಿತ್ರದುರ್ಗನೋ ಅಥವಾ ದಾವಣಗೆರೆನೋ ಎಲ್ಲರೂ ಮಾಡೋಣ ಅಂತಕ್ಕಂಥ ಒಂದು ಚಿಂತನೆ ಇತ್ತು. ಆ ಸಭೆಗೆ ರಾಹುಲ್ ಗಾಂಧಿ ಅವರನ್ನ ಮತ್ತು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ಆ ಸಭೆಗೆ ಆಹ್ವಾನ ಮಾಡೋಣ ಅಂತ ಹೇಳಿ ನಾವೆಲ್ಲ ಒಂದು ಚಿಂತನೆ ಮಾಡಿದ್ದು. ಆ ದಿವಸದಲ್ಲಿ ಪೂರ್ವಭಾವಿ ಸಭೆನ ಡಾಕ್ಟರ್ ಜಿ ಪರಮೇಶ್ವರ್ ಆಯೋಜನೆ ಕೂಡ ಮಾಡಿದರು. ಈ ಮಧ್ಯೆ ಯಾರು ಚಿತಾವಣೆ ಅಂತ ನನಗೆ ಹೇಳಲಿಕ್ಕೆ ಬಯಸೋದಿಲ್ಲ. ಅವರು ಕೇಂದ್ರದಿಂದ ಪರಮೇಶ್ ಅವರಿಗೆ ಮಾತಾಡಿ ನೀವು ಆ ಸಭೆ ನಡೆಸ್ತಕ್ಕಂಥದ್ದು ಈ ಡಿನ್ನರ್ ಪಾಲಿಟಿಕ್ಸಲ್ಲಿ ಈಗಾಗಲೇ ಗೊಂದಲ ಇದೆ, ನೀವು ಈ ಸಂದರ್ಭ ಸರಿ ಇಲ್ಲ ಅಂತ ಹೇಳಿದ್ಮೇಲೆ ಅವರು